ಇವತ್ತು ನಮ್ಮ ಜೊತೆ ಮುಗ್ಧ ಮನಸ್ಸಿನ ಗಟ್ಟಿಗಿತ್ತಿ, ಜಿಮ್ ಮಾಡೋಕ್ಕೂ ಸೈ, ಗದ್ದಲಿಳ್ದು ಕೆಲಸ ಮಾಡೋಕ್ಕೂ ಜೈ. ಹಾಯ್ ಫ್ರಾನ್ಸ್ ಮಲ್ಲಮ್ಮ ಏನ್ ಮತ್ತೆ ಬಿಗ್ ಬಾಸಿಗೆ ಹೋಗಕ್ಕೆ ದೇವ್ರು ಬಂದು ಹೊರ ಕೊಟ್ರು. ಮತ್ತೆ ಮಲ್ಲಮ್ಮ ನೀವು ಬಂದಿದ್ರಾ, ನಿಮ್ಗೆ ಅನ್ಯಾಯ ಆಗಿದೆ, ಮತ್ತೆ ವಾಪಸ್ ಹೋಗಿ ಅಂತಂದ್ರೆ ಖುಷಿಯಾಗಿ ಹೋಗ್ಬಿಡ್ತೀನಿ. ಇಲ್ಲಿ ಮಲ್ಲಿ ಟ್ರಿಕ್ ಏನ್ ನಡೀತಿತ್ತು ಜೋಡಿಗಳು. ಎತ್ತಾಕೊಂಡು ಹೋಯ್ತಾ ಇರತ್ತೆ ನಮ್ಮ ಮನೆ ದೇವರಾಣಿ. ಅಲ್ಲ ಬಿಗ್ ಬಾಸ್ ಒಳಗಡೆ ನಿಮಗೆ ಸಖತ್ ಮಾತಿನ ಮಲ್ಲಿ ಜಗಳ ಗಂಟಿ ಅಂದ್ರೆ ಯಾರು ಅನ್ಸುತ್ತೆ? ಹೊರಗಿನವ್ರಿಗೆ ನೋಡೋದಕ್ಕಿಂತ ಇವ್ ನಿಜವಾದ ಜಗಳ ಅಂತ ನಂಗೆ ಇವ್ ನಿಜವಾದ ಜಗಳನೇ ಅಲ್ಲ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬರ್ತಾರೆ, ನೀವೆಲ್ಲರೂ ನಿಂತ್ಕೊಂಡು ಎದ್ದು ನಿಂತ್ಕೊಂಡು ಎಲ್ಲರೂ ಚಪ್ಪಾಳೆ ತಟ್ತಾ ಇರ್ತಾರೆ. ಆದ್ರೆ ನೀವೇನ್ ಮಾಡ್ತೀರಾ ಗೊತ್ತಾ? ನೆನ್ಪಿದ್ಯಾ ನೀವೇನ್ ಮಾಡ್ತೀರಾ ಅಂತ? ಏನ್ ಮಾಡ್ತಿದ್ದೆ, ಮತ್ತೆ ಚಿಕ್ಕ ವಯಸ್ಸಿಗೆ ಹೋಗಿ ಸ್ಕೂಲ್ಗೆ ಹೋಗ್ಬೇಕು ಅಂತ ಹೊರ ಕೊಟ್ಬಿಟ್ರ, ಹೋಗ್ತೀರಾ? ಅಲ್ಲಿ ಕೊಟ್ರಲ್ರಿ ಬಿಗ್ ಬಾಸ್ ಮನೆಯಲ್ಲಿ ಓದಿವಲ್ಲ ಕಾಲೇಜ್. ಮಾನ ಮುಚ್ಚದಾಗದಂದ್ರೆ ಏನ್ರಿ? ನಿಮಗೆ ಅವ್ರು ನಾಟಕ ಮಾಡ್ತಾ ಇದಾರೆ ಅನ್ನಿಸ್ಲಿಲ್ವಾ? ಅಮ್ಮ ಅಥವಾ ಅಜ್ಜಿ ಅಂತ ಅನ್ಕೊಂಡು ಅವ್ರು ಆಟ ಆಡೋಕ್ಕೋಸ್ಕರ ಹೊರಗಡೆ ಬಂದ ತಕ್ಷಣ ಸುದೀಪ್ ಅವ್ರು ಹಗ್ ಮಾಡ್ಕೊಂಡು ಅಮ್ಮ ಅಮ್ಮ ಅಂತ ನಿಮ್ಗೆ ಹೊರ ಕಳ್ಸಿದ್ರಲ್ಲಮ್ಮ ಅಂತಂದ್ರೆ ಮಲ್ಲಮ್ಮ ಅವ್ರಿಗೆ ವಿಶೇಷವಾದ ಬೀಳ್ಕೊಡುಗೆ ಸಿಕ್ತು. ವಿಶೇಷವಾಗಿ ರೆಡ್ ಕಾರ್ಪೆಟ್ ಹಾಕಿ ಎರಡ್ ಕಡೆ ಅದೊಂದು ಖುಷಿ ಆಯ್ತು, ಯಾರಿಗೂ ಮಾಡಿಲ್ಲ ಅಂತ. ಹಂಗ ನೀವಿಲ್ಲಿ ಕಳೆದಿರುವ ಕ್ಷಣಗಳು ಬಿಗ್ ಬಾಸ್ ಮನಸ್ಸಿನಲ್ಲಿ ಹಸಿರಾಗಿರುತ್ತದೆ. ಹೋಗಿ ಬನ್ನಿ ಮಲ್ಲಮ್ಮ.